ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ ಬೆಂಡೆಕಾಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಅಕ್ಕಿ ರೊಟ್ಟಿಗಂತೂ ಮಸ್ತ್ ಇರುತ್ತೆ. ಬನ್ನಿ ಹೇಗೆ ಅಂತ ಮಾಡೋದು ನೋಡೋಣ. ಈಗ ನಾನು ಸ್ವಲ್ಪ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೆಚ್ಕೊಂಡ್ರಾಯ್ತು. ಇದಕ್ಕೆ ಯಾವ ಥರ ಮಸಾಲ ಅಂದರೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಬೇಕೇ ಬೇಕು. ಒಂದು ಲೋಟದಷ್ಟು ಮೊಸರು ತಗೋಬೇಕು. ಈ ಮೊಸರಿಗೆ ನಾವೇನು ಹಾಕೋಬೇಕಪ್ಪ ಅಂದರೆ ಸ್ವಲ್ಪ ಧನ್ಯದ ಪುಡಿ ಅಂದರೆ ಸಾಂಬಾರು ಪೌಡರ್ ಮಾಡ್ಕೊಂಡಿರ್ತೀರ ನೋಡಿ, ಅದನ್ನು ಸ್ವಲ್ಪ ಹಾಕೋಬೇಕು. ನಂತರ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕೊಂಡ್ರೂ ಸಾಕು. ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಆ ಮೊಸರು ಜೊತೆ ಸೇರ್ಕೋಬೇಕು. ಹಂಗೆ ಗೂರಾಡ್ಕೊಳ್ಳೋಣ. ಆ ಮೊಸರು ಜೊತೆ ಖಾರ ಮತ್ತು ಧನ್ಯದ ಪುಡಿ ಎಲ್ಲ ಸೇರ್ಕೋಬೇಕು. ಮೊಸರನ್ನು ಅಷ್ಟೇ ಚೆನ್ನಾಗಿ ಹಿಂಗೆ ಬ್ಲೆಂಡ್ ಥರ ಮಾಡಿಬಿಟ್ರೆ ಅದೊಳ್ಳೆ ಒಡೊಡಕ್ಲೆಲ್ಲ ಹೋಗುತ್ತೆ. ಮೊಸರು ಸ್ವಲ್ಪ ಒಡಕ್ಲು ಥರ ಇರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಟ್ಟು ಕ್ರೀಮಿ ಥರ ಆಗುತ್ತೆ, ಒಳ್ಳೆ ಕ್ರೀಮ್ ಥರ ಆಗುತ್ತೆ. ಆ ಥರ ಮಾಡ್ಕೊಳ್ಳೋಣ. ಇದಿದ್ರೆ ಈ ಥರ ಚೆಂದ ಸಿಂಪಲಾಗಿ ಬೇಗ ಆಗಿಬಿಡುತ್ತೆ. ನಂತರ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದೀನಿ. ಗರಂ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ನಡೆಯುತ್ತೆ. ಇಷ್ಟನ್ನು ಸಹ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಮಡಿಕೊಂಬಿಡೋಣ. ಎಲ್ಲ ಚೆನ್ನಾಗಿ ಸೇರ್ಕೊಂಬಿಡುತ್ತೆ ನೋಡಿ. ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಕುಯ್ದಿಟ್ಕೊಂಡಿರೋ ಬೆಂಡೆಕಾಯಿನ ಮಾಮೂಲಿ ಹುರ್ಕೋಬೇಕು. ಬೆಂಡೆಕಾಯಿನ ನಾವು ಹುರ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಹುರ್ಕೊಂಡ್ರೆ ಅದು ಲೋಳೆ ಥರ ಬರಲ್ಲ. ಬೆಂಡೆಕಾಯಿನ ಈ ಥರ ಸ್ಟೀಲ್ ಪಾತ್ರೆಗಿಂತನೂ ನಾವು ರೊಟ್ಟಿ ಹಾಕ್ತೀವಿ ನೋಡಿ, ಹಂಚು, ಆ ಹೆಂಚು ಮೇಲೆ ಹುರ್ಕೊಂಬಿಟ್ರೆ ಬೇಗನ ಹುರ್ಕೋಬೋದು ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಇಲ್ಲೇನು ಜಾಸ್ತಿ ಬೆಂಡೆಕಾಯಿ ಇಲ್ಲ ನೋಡಿ, ಸ್ವಲ್ಪ ಇರೋದ್ರಿಂದ ಬಾಣಲಿಲೇ ಹುರ್ಕೊತಿದ್ದೀನಿ. ತುಂಬ ಜಾಸ್ತಿ ಇದ್ದು ಬೇಗ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಅನ್ನೋರು ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಯಾವುದಪ್ಪ ಅಂದರೆ ಹೆಂಚು, ರೊಟ್ಟಿ ಹಾಕ್ತೀವಿ ನೋಡಿ, ಆ ಹೆಂಚು ಮೇಲೆ ಬೇಗ ಆಗುತ್ತೆ. ನಂತರ ಸ್ವಲ್ಪ ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಈರುಳ್ಳಿ ಹೆಚ್ಕೊತಾ ಇದ್ದೀನಿ. 2 ಈರುಳ್ಳಿನೂ ಸಹ ದಪ್ಪ ಗಾತ್ರದ್ದು 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಹಾಕಿರೇನೆ ಚೆಂದ. ಇದು ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಗೊತ್ತು ತಾನೆ, ಎಣ್ಣೆಲಿ ಬೇಗ ಫ್ರೈ ಆಗಬೇಕು ಈರುಳ್ಳಿ ಅಂದರೆ ಏನು ಮಾಡಬೇಕು, ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ತಕ್ಷಣವೇ ಬೇಗ ಬೆಂದೋಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೆಂಡೆಕಾಯಿಗೆ ಬೇರೆ ಹಾಕ್ಬಿಟ್ಟಿರ್ತೀವಿ ನೋಡಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಸಿ, ಬೇಗ ಆಗಿಬಿಡುತ್ತೆ. ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಂಗೆ ತರ್ತರಿಯಾಗಿ ಜಜ್ಕೊಂಡು ಹಾಕೊತಾ ಇದ್ದೀನಿ. ಏನು ಘಮ ಅಂತಿರುತ್ತೆ ಗೊತ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದರೆ ಗೊತ್ತು ತಾನೆ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಇನ್ನೂ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಈಗ ಬೆಂಡೆಕಾಯಿ ಸೇರಿಸಿ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಸಾಕು ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾವೇನು ಮಸಾಲನ್ನ ಸೇರಿಸಿ ಇಟ್ಕೊಂಡಿದ್ದು ನೋಡಿ, ಅದನ್ನು ಈಗ ಇದಕ್ಕೆ ಸೇರಿಸಿರೆ ಮುಗೀತು. ಡಾಬಾ ಸ್ಟೈಲ್ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಡಾಬಾಗಳಲ್ಲೆಲ್ಲ ಇದೇ ಥರ ಮಾಡೋದು. ನೀವು ನೋಡಿ, ಡಾಬಾಗಳಲ್ಲಿ ಗ್ರೇವಿಗಳಿಗೆಲ್ಲ ಮೊಸರು ಯೂಸ್ ಮಾಡಿರ್ತಾರೆ, ಹಂಗಾಗಿ ಅದು ತಿಕ್ಕಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಈಸಿಯಾದ ಮೆಥಡ್ ಇದು. ಬಿಸಿಯಾದ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ಬೆಂಡೆಕಾಯಿ ಅಷ್ಟೇ ನೋಡಿ, ಎಲ್ಲೂ ಲೋಳೆ ಆಗಿಲ್ಲ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರಂತೂ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಡಾಬಾ ಸ್ಟೈಲ್ ತಗೊಳ್ಳಿ ಅಂತ ಕೊಟ್ಟರೆ ಸಾಕು, ಖಾಲಿ ಮಾಡ್ತಾರೆ ನೋಡಿ. ಈಗೇನು ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಹಿಂಗೆ ಗೂರಾಡಿದ್ರೆ ಸಾಕು. ಸ್ಟವ್ ಮೇಲೆ ಅಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಆದರೆ ಸಿದೋಗ್ಬಿಡುತ್ತೆ ನೋಡಿ. ಜಾಸ್ತಿ ಮಾಡೋರು ಅಷ್ಟೇ, ಲೋ ಫ್ಲೇಮಲ್ಲೇ ಈ ಥರ ಮಾಡಬೇಕು. ಒಂದು 5 ನಿಮಿಷ ಹಿಂಗೆ ಗೂರಾಡಿದ್ರೆ ಬೆಂದೋಗುತ್ತೆ ಮಸಾಲ ಜೊತೆ ಬೆಂಡೆಕಾಯಿ ಎಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಯಾರ್ಯಾರು ಇನ್ನೂ ಈ ಥರ ಮಾಡಿಲ್ಲ, ಮಾಡಿರೋರಾದರೆ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಒಂದು 5 ನಿಮಿಷ ಬಿಟ್ಬಿಡೋಣ.
ಇದಕ್ಕೊಂದು ಸ್ಪೆಷಲ್ ಏನಪ್ಪ ಇದು ಅಂದರೆ ಕಸ್ತೂರಿ ಮೇಥಿ. ಇದನ್ನೊಂದು ಇದಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಸಾಕು. ಬೆಂದಾದ ನಂತರ ಲಾಸ್ಟಿಗೆ ಸ್ವಲ್ಪ ಹಾಕ್ಬಿಟ್ಟು ಒಂದು 5 ನಿಮಿಷ ಮತ್ತೆ ಹಿಂಗಂದು ಗೂರಾಡ್ಬಿಟ್ರೆ ಮುಗ್ದೋಯ್ತು. ಬಿಸಿ ಬಿಸಿಯಾದ ಡಾಬಾ ಸ್ಟೈಲ್ ಬೆಂಡೆಕಾಯಿ ಗ್ರೇವಿ ರೆಡಿ. ಇಷ್ಟೊತ್ತು ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.